ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನಾವಿತ್ತು ಗೃಹ ಪ್ರವೇಶ ಇತ್ತು ಅಂತ ನಮ್ಮ ರಿಲೇಷನ್ದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಚನ್ನಪಟ್ಟಣದಿಂದ ಒಳಗಡೆ. ಗೃಹ ಪ್ರವೇಶ ಎಲ್ಲ ಮುಗೀತು. ಆಗ ನಮ್ಮ ಮನೆಯವರು ಗೌಡ್ಗೆರೆಗೆ ಹೋಗೋಣ ಬಾ, ಹತ್ರ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿಗಿಂದ ಅಂತಂದರು. ಹೌದು ಸರಿ, ಏನು ಬಂದಿದ್ವಿ, ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ನಡಿ ಅಂದ್ಕೊಂಡು ಹೊರಟು ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಬೇವೂರು ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಬೆಟ್ಟದ ತಿಮ್ಮಪ್ಪ ಅಂತ ದೇವರಿದೆ ಅಂತ ಅಂದರು. ಇನ್ನು ಬೆಟ್ಟದ ಮೇಲೆ ಹೋಗಬೇಕು ಅಂತಂದರು. ಗಾಡಿ ಹೋಗುತ್ತೆ ಏನೋ ಗೊತ್ತಿಲ್ಲ, ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಗೊತ್ತಿಲ್ಲ, ಬಟ್ ಹೋಗೋಣ ನಡೀದೆ, ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಅಂದ್ಬಿಟ್ಟು ವೆಹಿಕಲ್ಲಿ ಹೋಗ್ತಾ ಇದ್ದೀವಿ, ಟೂ ವೀಲರು. ಅಲ್ಲೊಬ್ಬ ತಾತನ ಕೇಳಿದ್ವಿ, ಪೂಜಾರಪ್ಪನವ್ರು ಇರ್ತಾರೆ, ದೇವಸ್ಥಾನ ಓಪನ್ ಇರ್ತದೆ, ಅದಕ್ಕೆ ದೇವಸ್ಥಾನ ಓಪನ್ ಇರುತ್ತೆ ಹೋಗಿ ಅಂತಂದರು. ಸರಿ ಅಂತಂದ್ಬಿಟ್ಟು ಹೊರಟಿದ್ದೀವಿ. ಅಲ್ಲಿ ಜನ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಬಟ್ ದೇವಸ್ಥಾನ ಓಪನ್ ಇರುತ್ತೆ ಅಂತ ಅಂದವ್ರೆ, ಅದಕ್ಕೆ ಹೊರಟಿದ್ದೀವಿ. ಇದು ಗೌಡ್ಗೆರೆಗೆ ಹೋಗ್ಬೇಕು. ಈ ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಬೇವೂರು ಅಂತ, ಅಲ್ಲಿ ಹೋಗ್ಬೋದು. ನಾವು ಜಾಸ್ತಿ ಗೌಡ್ಗೆರೆಗೆ ಹೋಗ್ತಿದ್ದು ಮದ್ದೂರಿಂದ ಕೆಸ್ತೂರು ಮೇಲೆ ಹೋಗ್ತಾಯಿದ್ವಿ, ಅದು ಹತ್ರ. ಬಟ್ ಇದೇ ಫಸ್ಟ್ ಟೈಮ್ ನಾವು ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಹೋಗ್ತಾಯಿರೋದು. ಆ ಸೆಂಟ್ರಲ್ಲಿ ಬೇವೂರು ಅಂತ ಸಿಕ್ತಲ್ಲ, ಅಂತೇಳಿ ಬೆಟ್ಟದ ತಿಮ್ಮಪ್ಪ ಅಂತ ಹಾಕವ್ರಲ್ಲ ಬೋರ್ಡು, ನೋಡ್ಕೊಬರೋಣ ದೇವಸ್ಥಾನ ಹೆಂಗೈತೆ ಅಂದರೆ ಹಳೆ ಕಾಲದ ದೇವಸ್ಥಾನ ಇರಬೇಕು ಅನಿಸುತ್ತೆ ನನ್ನ ಅನಿಸಿಕೆ, ಬಟ್ ಇನ್ನೂ ಹೋಗಿ ನೋಡಿಲ್ಲ. ಬೆಟ್ಟದ ಮೇಲೆ ಹೋಗ್ತಾಯಿದ್ದೀವಲ್ವ, ಅದರಿಂದ ಸ್ಟಾರ್ಟಿಂಗ್ ಹತ್ತತ್ರ ಬರ್ತಾಯಿದ್ದೀವಿ ದೇವಸ್ಥಾನದ ಹತ್ತತ್ರ. ಆಮೇಲೆ ಫುಲ್ ಗಾರೆ, ಆ ಬಿಸಿಲು ಬೇರೆ, ಜನಗಳು ಜಾಸ್ತಿ ತಿರುಗಾಡಲ್ಲ. ಒಂದೇನಪ್ಪ ಅಂತ ಭಯ ಅಂತಾರೆ, ಚಿರತೆ ಭಯ, ಅಷ್ಟೇನೇನೂ ಇಲ್ಲ. ಯಾಕಂದರೆ ನಡುವೆ ಎಲ್ಲೆಲ್ಲೂ ಚಿರತೆ ಅಂತಾರಲ್ಲ, ಅದರಿಂದ ಸ್ವಲ್ಪ ಭಯ ಆಗುತ್ತೆ ಕಾಡುಗಳ ಮಧ್ಯೆ ಹೋಗಬೇಕು ಅಂದರೆ. ಅದು ಬೇರೆ ಟೂ ವೀಲರ್ ಬೇರೆ. ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಆಯಿತು, ಎಂಟ್ರೆನ್ಸ್ ಹತ್ತತ್ರ ಹೋಗ್ಬೋದು ಅನಿಸುತ್ತೆ, ಯಾಕಂದರೆ ಆಲ್ಮೋಸ್ಟು ಮೇಲ್ಗಡೆ ಬಂದ್ಬಿಟ್ಟಿದ್ವಿ, ಫುಲ್ ಬೆಟ್ಟದ ಮೇಲ್ಗಡೆ ಹತ್ತತ್ರ. ಇದೇ ಫಸ್ಟ್ ಟೈಮ್ ನೋಡೋಕ್ಕೆ ಹೋಗ್ತಾಯಿರೋದು. ದೇವಸ್ಥಾನ ಹೇಗಿದೆ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗ್ತದೆ. ನೋಡಿ ಬಂದ್ವಿ, ಆಲ್ರೆಡಿ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಜನಗಳಂತೂ ಕಾಣಿಸ್ತಿಲ್ಲ, ಭಕ್ತಾದಿಗಳಂತೂ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಗರುಡಗಂಬವು ಇಲ್ಲಿ ಮಾಮೂಲಿ ಗರುಡ ಸ್ವಾಮಿ ಕೆತ್ತನೆ ಮಾಡಿದ್ದಾರೆ. ಈಚೆ ಕಡೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ಗರುಡಗಂಬ ಇದೆಯಲ್ಲ, ಗರುಡಗಂಬದ ಹತ್ರ ವೆಂಕಟೇಶ್ವರ ಸ್ವಾಮಿ ಇದ್ದ ಜಾಗದಲ್ಲೆಲ್ಲ ಗರುಡೇಶ್ವರ ಇರಲೇಬೇಕಲ್ಲ. ಆದರೆ ಎಂಟ್ರೆನ್ಸ್ ನಾನು ಆಂಜನೇಯ ಅನ್ಕೊಬಿಟ್ಟಿದ್ದೆ, ಆಂಜನೇಯ ಎಲ್ಲ ಗರುಡೇಶ್ವರ. ಆ ಕಡೆ ರೆಕ್ಕೆ ಇದೆಯಲ್ಲ ಅದು ನೋಡಿಬಿಟ್ಟು ನೋಡಿ, ಇಲ್ಲಿದೆಯಲ್ಲ ಈ ಕಂಬತ್ತು ಇಲ್ಲೇ ಮುಂದ್ಗಡೆ ಇರೋದು ಬೇವೂರು, ಚನ್ನಪಟ್ಟಣ ತಾಲೂಕು. ಆಲ್ರೆಡಿ ನಮ್ಮ ಮನೆಯವ್ರು ಹೋಗಿದ್ದಾರೆ, ಪೂಜಾರಪ್ಪನವ್ರು ಇಲ್ಲ ಅನಿಸುತ್ತೆ, ಎಲ್ಲ ಕಡೆ ಸೈಡಲ್ಲಿ ಇರಬೇಕು ಅನಿಸುತ್ತೆ. ಹೋಗಿ ಮಂಗಳಾರತಿ ತಗೊಂಡು ಬರೋಣ, ದೇವ್ರ ದರ್ಶನ ಮಾಡಿಕೊಂಡು. ನನ್ನ ಮಗ ಮತ್ತು ನಮ್ಮ ಮನೆಯವರು ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ನಮ್ಮ ದರ್ಶನ ಎಲ್ಲ ಮುಗೀತು. ಪೂಜಾರಪ್ಪನವರು ಪ್ರಸಾದ ಹೂವು ಮತ್ತು ಬಾಳೆಹಣ್ಣು ಕೊಟ್ಟಿದ್ದಾರೆ ಪ್ರಸಾದ. ಬಟ್ ಜನ ಏನು ಜಾಸ್ತಿ ಬರೋಲ್ಲ ಇಲ್ಲಿ, ನೋಡಿದ್ರೆ ಹಂಗೆ ಅನಿಸುತ್ತೆ. ಯಾಕಂದರೆ ಇದು ಪುರಾತನ ದೇವಸ್ಥಾನ, ಆಮೇಲೆ ಬೆಟ್ಟದ ಮೇಲೆ ಐತಲ್ಲ, ಅಷ್ಟು ಜನಗಳಿಗೆ ಅಷ್ಟು ಗೊತ್ತೋ ಏನೋ ಗೊತ್ತಿಲ್ಲ ನನಗೆ.
ಇಲ್ಲಿ ಜಾತ್ರೆ ನಡಿಬೋದು, ಜಾತ್ರೆ ಯಾವಾಗ ನಡೀತಿದೆ ಅಂತ ಗೊತ್ತಿಲ್ಲ. ಬಟ್ ಇದೇ ನಾನು ಫಸ್ಟ್ ಟೈಮ್ ಬಂದಿರ್ತೀನಿ. ತುಂಬ ಖುಷಿ ಆಯಿತು. ಯಾಕಂದರೆ ಪುರಾತನ ದೇವಸ್ಥಾನಗಳಿಗೆ ಹೋಗ್ತಿರ್ತೀವಲ್ಲ, ಅವಾಗೇನೋ ಒಂಥರ ಖುಷಿ. ಈ 4 ಬರಿ ಬಂದಾಗ ಅವರು ಬಿಲ್ಡಿಂಗ್ ಅಲ್ಲಿ ಕ್ಲೀನ್ ಮಾಡ್ಕೊಡ್ತಾರೆ. ಅದು ಬಿಡಿ, ಅದು ಇಕ್ಕೆ ಇಕ್ಕಿದ್ರೆ ನೀರು ಹಾಕಿ ತೊಡ್ಕೊಡ್ತಾರೆ. ಆ ಪ್ರಶ್ನೆ ನಾವು ಭಕ್ತಾದಿಗೆ ಏನು ಅನ್ನಕ್ಕಾಗಲ್ಲ, ಅದು ಸೆಕೆಂಡರಿ. ಅಲ್ಲಿ ವಾಸನೆಗೆ ಏನಾದ್ರು ಚಿರತೆ ಬಂದ್ಬಿಡ್ತಾವ? ಹೌದಾ? ಏನ್ ಪರವಾಗಿಲ್ವ ಹಂಗಾದ್ರೆ? ಒಂದು ಈಗ ಅವ್ರು ಬರ್ತಾರೆ, ಅವ್ರಿಗೆ ನಂಬರ್ ಕೊಡ್ತೀನಿ, ಅದು ಹೇಳಿದ್ರೆ ಬಾಡಿಗೆ ಕೊಡ್ಬೇಕು, ಕೊಡೋಣ ಬಿಡಿ ಸ್ವಾಮಿ ಅಂತಂದ್ರು. ಅವ್ರ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ಕೊಂಡು ಅದನ್ನ ಅವ್ರಿಗೆ, ನೋಡಪ್ಪ ನಾನು ರೋಡಲ್ಲಿ ಹೋಗ್ಬೇಕಾ? ಹಾಂ, ಇಲ್ಲಿ ದೇವಸ್ಥಾನದಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತಂತೆ. ಯಾವ ಟೈಮಲ್ಲಿ ಅಂತಂದರೆ ವಿಜಯದಶಮಿ ಆಗುತ್ತಲ್ಲ, ಅದ್ರ ನಾಳೆ ದಿನ ಆಯ್ತು ಪೂಜೆ. ವಿಜಯದಶಮಿ ಎಲ್ಲ ಆದಮೇಲೆ ಅದ್ರ ನಾಳೆ ದಿನ ಮಾರನೆಗೆ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತಂತೆ. ಬಟ್ ನಾನು ಒಂದು ಟೈಮು ಬಂದಿಲ್ಲ, ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪೂಜಾರಪ್ಪನವ್ರು ಅದನ್ನೆಲ್ಲ ಹೇಳ್ತಾರೆ, ಬಟ್ ಗೊತ್ತಿರಲಿಲ್ವಲ್ಲ, ಈಗ ತಿಳ್ಕೊಂಡ್ವಿ. ಹತ್ರ ನಮ್ಗೆ ಮದ್ದೂರಿಂದ ಇಲ್ಲಿಗೆ ಹತ್ರನೇ. ಇನ್ಮೇಲೆ ಬರೋಕ್ಕೆ ಟ್ರೈ ಮಾಡ್ಬೇಕು ನಾವು. ಈ ಪೂಜೆ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ ನಾವು. ಆ ಬೆಟ್ಟಕ್ಕೆ ಕಾರಲ್ಲಿ ಮಾತ್ರ ಹೋಗ್ಬೇಕಂತೆ ಕಣ್ರಿ, ಬೈಕಲ್ಲೆಲ್ಲ ಹೋಗೋಕ್ಕಾಗೋದಿಲ್ವಂತೆ, ಚಿರತೆಗಳ ಕಾಟ ಅಂತಂತಾರೆ. ಬೇಡ ಬಾ, ಗೌರಿಗೆರೆಗೆ ಹೋಗೋಣ. ದಾರಿ ನೀಡಿದವನು ಕೋಶು ಅಂತೂ ಓಡಿಸ್ಬೇಕಣಪ್ಪ. ಇದು ಡೌನ್ ದಾರಿ ನೀಡಿದವನು ಕೋಶು. ಅಮ್ಮ ಬ್ರೇಕ್ ಇರ್ತದ? ಯಾಕಂದ್ರೆ ನಿಧಾನಕ್ಕೆ ಹೋಗ್ತಿದ್ವಿ, ಸಿಕ್ಕಾಪಟ್ಟಿ ಡೌನ್ ಅಲ್ವಪ್ಪ, ಬೆಟ್ಟ ಅಲ್ವಪ್ಪ ಇದು. ಎಲ್ಲ ಬರೀ ತಿರುಗುಮೂಲೆ ಇಲ್ಲಿ ಕ್ರಾಸಿಂಗ್ ಎಲ್ಲ ಇದು. ಗೌಡ್ಗೆರೆಗೆ ಎಲ್ಲ ಬಂಡೆಕಲ್ಲು. ಬೆಟ್ಟ ಮಾಮಿ ಬಂದಿದ್ವಿ. ನೆಕ್ಸ್ಟು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಆ ಬೆಟ್ಟದಲ್ಲಿ ಚಿರತೆ ಇರುತ್ತೆ. ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಐತೆ, ಅಲ್ಲಿ ಜನ ಇಲ್ಲ ಅನ್ಸುತ್ತೆ ಕಣ್ರಿ ಜಾಸ್ತಿ. ಆರಾಮಾಗಿ ದರ್ಶನ ಮಾಡ್ಬೋದು, ದೇವ್ರ ದರ್ಶನನ. ಕ್ಯೂವಲ್ಲಿ ಹೋಗೋದೇ ಬೇಕಾಗಿಲ್ಲ ಇವತ್ತಂತೂ. ಅದೇ ಜನ ಕಡಿಮೆ ಆಗ್ಬಿಡ್ತಾರೆ. ಆದ್ರೆ ಸಂಜೆ ಮೇಲೆ ಜನ ಬರ್ಬೋದು, ಇಲ್ಲಾರ ಬೆಳಗಿನ ಟೈಮ್ ಆಗ್ಬಿಟ್ಟಿರ್ತಾರೆ. ಜನ ಜಾಸ್ತಿ ಇಲ್ಲ, ಇಲ್ಲೆಲ್ಲ ಪಾರ್ಕಿಂಗ್ ಇರ್ತಿರ್ತಲ್ಲ. ಒಂದು ಟೈಮ್ ಎಷ್ಟು ರಶ್ ಇರ್ತದೆ, ಬಸ್ಸು ಖಾಲಿ. ಓಂ ಶಕ್ತಿ ಅವರು ದರ್ಶನ ಮಾಡ್ಕೊಂಬಿಡೋಣ.
ಹೋದ್ವಾರದಲ್ಲೇ ಹೇಳ್ಬೇಕು ಅಂದ್ಕೊಂಡು ಯಾಕ್ರವ ಈ ಕಡೆ ಬರ್ತಾ ಇದ್ದೀರಲ್ಲ? ಯಾಕೆ ಒಬ್ರು ಬರ್ತಾರೆ ಅಂದ್ರೆ ಎಲ್ಲ ಹಂಗ್ ಬರ್ತಾ ಇದ್ದೀರಲ್ಲ? ನಿಮ್ ಖಾಲಿ ಇಲ್ವಾ? ಬನ್ನಿ ಆ ಕಡೆಯಿಂದ. ಏನಿದೆ ಈ ಕೆಳಗಡೆ? ಏನು ಅದು ಸಂಜೆ ಟೈಮ್ ಬರೀತದೆ. ಹಾಂ